Hello my dear students, welcome to e-learning Department of Collegiate Education. This is the last concept in the chapter Financial Management. Okay, in this video we are going to understand the meaning and definition of working capital management. What is working capital management? As the name suggests, working capital management means management or administration of the working capital. What is working capital? What are the aspects in the working capital? That is current assets and current liabilities. Okay. Management of working capital, it is very important function of the business organization. The proper functioning of the fixed assets depends upon the effective working of the ಕರೆಂಟ್ ಅಸೆಟ್ಸ್. ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅಥವಾ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು ಒಂದಾಗಿರುತ್ತೆ. ಫಿಕ್ಸೆಡ್ ಅಸೆಟ್ಸು ಎಫೆಕ್ಟಿವ್ ಆಗಿ ಪ್ರಾಪರಾಗಿ ಫಂಕ್ಷನ್ ಆಗಬೇಕು ಅಂತ ಅಂದರೆ ಅಲ್ಲಿ ಕರೆಂಟ್ ಅಸೆಟ್ಸು ಎಫೆಕ್ಟಿವ್ ಆಗಿ ವರ್ಕ್ ಆದರೆ ಮಾತ್ರ ನಾವು ಫಿಕ್ಸೆಡ್ ಅಸೆಟ್ಸ್ನೂ ಪ್ರಾಪರಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ. ಯಾವ ರೀತಿ, ಯಾವ ಥರ ಇದನ್ನು ಹೇಳ್ಬೋದು ಅಂತ ಅಂದರೆ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದರೆ ಅಲ್ಲಿ ಅನ್ಇಂಟರಪ್ಟೆಡ್ ಆಗಿ ನಾವು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಬೋದು, ವೇಜಸ್ನ ಪೇ ಮಾಡ್ತಾ ಹೋಗ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಫರ್ದರ್ ಪ್ರೊಡಕ್ಷನ್ಗೋಸ್ಕರ ಏನೇನು ಬೇಕೋ ಅದೆಲ್ಲ ಫೆಸಿಲಿಟೀಸ್ನು ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಫಿಕ್ಸೆಡ್ ಅಸೆಟ್ಸ್ನೂ ನಾವು ಸರಿಯಾಗಿ ಉಪಯೋಗಿಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂದ್ಬಿಟ್ಟು ಅಥವಾ ರಾ ಮೆಟೀರಿಯಲ್ ಇಲ್ಲ ಅಂತ ಅಂದ್ಬಿಟ್ಟು, ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ, ಕ್ಯಾಶ್ ಇಲ್ಲ ಅಂದ್ಬಿಟ್ಟು ನಾವು ರಾ ಮೆಟೀರಿಯಲ್ನೇ ಪರ್ಚೇಸ್ ಮಾಡಲಿಲ್ಲ ಅಂದರೆ ಇರೋವಂಥ ಫಿಕ್ಸೆಡ್ ಅಸೆಟ್ಸ್ ಅಂದರೆ ಮೆಷಿನರಿ ಆಗಿರ್ಬೋದು, ಅಲ್ಲಿರೋಂಥ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ನಾವು ಉಪಯೋಗಿಸ್ಕೊಳೋದಕ್ಕೆ ಸಾಧ್ಯ ಆಗುತ್ತಲ್ವಾ. ಅದಕ್ಕೋಸ್ಕರ ಏನು ಹೇಳ್ಬೋದು ಅಂದರೆ, ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ಎಫಿಷಿಯಂಟ್ ವರ್ಕಿಂಗ್ ಆಫ್ ದ current assets. It is the lubricant which makes the fixed assets to work smoothly. Okay. Next, definition of working capital. Working capital management. Working capital management refers to the management of current assets and current liabilities. It is a managerial strategy of maintaining the efficient level of components of working capital, that is current assets and current liabilities. ನಾನು ಆವಾಗಲೇ ಹೇಳ್ದಂಗೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ರೈಟ್ ಆಸ್ಪೆಕ್ಟ್ ಆಫ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ನಾವು ತಿಳ್ಕೊಂಡಿದ್ದೀವಿ ಏನಂತ. ವರ್ಕಿಂಗ್ ಕ್ಯಾಪಿಟಲು ಒಂದು ಆರ್ಗನೈಸೇಷನ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಿದ್ರೂ ಅದು ಪ್ರಾಬ್ಲಮ್ಮೇ ಆಗುತ್ತೆ. ಎಕ್ಸೆಸ್ ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದರೆ ಏನಾಗುತ್ತೆ, ಲಿಕ್ವಿಡಿಟಿ ಜಾಸ್ತಿ ಇರ್ಬೋದು, ಆದರೆ ಐಡಲ್ ಫಂಡ್ಸ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಪ್ರಾಫಿಟಬಿಲಿಟಿನೂ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸರಿ, ಎಕ್ಸೆಸ್ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಪ್ರಾಬ್ಲಮ್ಮು, ಹೋಗ್ಲಿ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡೋಣ ಅಂತ ಅಂದರೆ ಅಕಸ್ಮಾತ್ ಏನಾದರೂ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ವರ್ಕಿಂಗ್ ಕ್ಯಾಪಿಟಲು, ಅದಕ್ಕಿಂತ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ನ ಮೇಂಟೈನ್ ಮಾಡಿದ್ರೆ ಅವಾಗ್ಲೂ ಏನಾಗುತ್ತೆ, ಒಳ್ಳೇದಾಗತ್ತಾ? ಇಲ್ಲ. ಅಲ್ಲೇನಾಗುತ್ತೆ, ಮತ್ತು ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದಾ? ಇಲ್ಲ. ಅಲ್ಲೇನಾಗುತ್ತೆ, ಲಿಕ್ವಿಡಿಟಿ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಬೇಕಾದಷ್ಟು ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲಿಂದನೂ ಎಷ್ಟೊಂದು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ. ಅದೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಓದಿದ್ದೀವಿ. ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂದರೆ ನಮ್ಗೆ ಬಂದಿರೋಂಥ ಅವಕಾಶನ ಉಪಯೋಗಿಸ್ಕೊಳಕ್ಕಾಗಲ್ಲ, ರೆಪ್ಯುಟೇಷನ್ ಇರಲ್ಲ, ಲಿಕ್ವಿಡಿಟಿ ಇರಲ್ಲ, ಇನ್ಸಾಲ್ವೆನ್ಸಿ ಪೊಸಿಷನ್ಗೆ ಹೋಗೋವಂಥ ಚಾನ್ಸಸ್ ಇರುತ್ತೆ ಬಿಸ್ನೆಸ್ಸು ಅಲ್ವಾ. ಮತ್ತು ನಮಗೆ ವೇಜಸ್ ಅಥವಾ ಸ್ಯಾಲ್ರೀಸ್ನ ಪೇ ಮಾಡೋದಕ್ಕಾಗಲ್ಲ, ನಾವು ಅಂದ್ಕೊಂಡಿದ್ದ ಗೋಲ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಟೋಟಲಿ ಇಟ್ ಅಫೆಕ್ಟ್ಸ್ ದ ಪ್ರಾಫಿಟಬಿಲಿಟಿ ಆಫ್ ದ ಬಿಸ್ನೆಸ್ ಅಂತ ಹೇಳ್ಬೋದು. ಮತ್ತು ಜಾಸ್ತಿನೂ ಮೇಂಟೈನ್ ಮಾಡೋಂಗಿಲ್ಲ, ಮತ್ತು ಕಡಿಮೆನೂ ಮೇಂಟೈನ್ ಮಾಡೋಂಗಿಲ್ಲ ವರ್ಕಿಂಗ್ ಕ್ಯಾಪಿಟಲ್. ಮತ್ತು ಎಷ್ಟು ಮೇಂಟೈನ್ ಮಾಡಬೇಕು ಅಂತ ಅನ್ನೋದನ್ನು ಸ್ಟಡಿ ಮಾಡೋವಂಥ ಕಾನ್ಸೆಪ್ಟೇ ಈ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ದೇರ್ಫೋರ್, ಇನ್ ಅದರ್ ವರ್ಡ್ಸ್, we can say working capital management is concerned with maintaining adequate amount of working capital, sufficient working capital, that is it should not be neither excessive or inadequate. The sufficient adequate amount of working capital maintenance, it is called as the working capital management. ಈಗ ನಮ್ಮ ಹೇಳಿದ್ವಿ ವರ್ಕಿಂಗ್ ಕ್ಯಾಪಿಟಲು ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು ಅಂತ.
ಆ ಥರ ವರ್ಕಿಂಗ್ ಕ್ಯಾಪಿಟಲ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಯಾವ ಸ್ಟೆಪ್ಸ್ ಇದೆ, ಏನು ಸ್ಟೆಪ್ಸ್ ಇದೆ ಅಂತ ಅಂದರೆ, ಫಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ, ವಿ ಶುಡ್ ಫೋರ್ಕಾಸ್ಟ್ ದ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇನ್ ದ ಪರ್ಟಿಕ್ಯುಲರ್ ಬಿಸ್ನೆಸ್, ಇನ್ ದ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಎಲ್ಲ ಆರ್ಗನೈಸೇಷನ್ಗೂ ಇಷ್ಟೇ ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು ಅಂತ ಅಂದ್ಬಿಟ್ಟು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಬಿಸ್ನೆಸ್, ಸ್ಕೇಲ್ ಆಫ್ ಆಪರೇಷನ್ಸ್, ಲೆಂತ್ ಆಫ್ ದ ಆಪರೇಟಿಂಗ್ ಸೈಕಲ್ಸ್ ಆ್ಯಂಡ್ ರ್ಯಾಪಿಡಿಟಿ ಆಫ್ ಟರ್ನ್ ಓವರ್, ಸೀಸನಲ್ ಫ್ಲಕ್ಚುಯೇಷನ್ಸ್ ಇನ್ ದ ಡಿಮ್ಯಾಂಡ್. ಈ ಎಲ್ಲ ಫ್ಯಾಕ್ಟರ್ಸ್ ಬೇಸಿಸ್ ಮೇಲೆ ಇದನ್ನೆಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿ ನಮ್ಮ ಬಿಸ್ನೆಸ್ ಯಾವ ಥರ ಇದೆ, ನಾವು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಾ, ನಮ್ಮದು ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸಾ, ಅಥವಾ ಎಷ್ಟು ಲೆಂತ್ ಆಫ್ ಆಪರೇಟಿಂಗ್ ಸೈಕಲ್ ಎಷ್ಟಿದೆ, ಟರ್ನ್ ಓವರ್ ಎಷ್ಟು ಆಗ್ತಾ ಇದೆ, ಇದೆಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿ ನಾವೇನು ಮಾಡಬೇಕು, ನಮ್ಮ ಬಿಸ್ನೆಸ್ಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ನಾವು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಡಿಟರ್ಮೈನಿಂಗ್ ದ ಸೋರ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಇವಾಗ ನಾವು ಅಂದ್ಕೊಂಡ್ವಿ ನಮ್ಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂತ ಅಂದ್ಬಿಟ್ಟು ಫೋರ್ಕಾಸ್ಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಡಿಟರ್ಮೈನಿಂಗ್ ದ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಆಯಿತು, ನಮ್ಗೆ ಬೇಕು 2 lakh rupees ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಯಾವ ಸೋರ್ಸಿಂದ ರೈಸ್ ಮಾಡಬೇಕಾಗತ್ತೆ, ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ಲು ಇರುತ್ತೆ, ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ಲು ಇರುತ್ತೆ. ನಿಮಗೆ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮಾಡುವಾಗ ನಾನು ಹೇಳಿದ್ದೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ. ನಮಗೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ದಟ್ ಪಾರ್ಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ವಿಚ್ ಈಸ್ ರಿಕ್ವೈರ್ಡ್ ಥ್ರೂ ಔಟ್ ದ ಇಯರ್. ಒಂದಷ್ಟು ವರ್ಕಿಂಗ್ ಕ್ಯಾಪಿಟಲು ಥ್ರೂ ಔಟ್ ದ ಇಯರು ನಮಗೆ ಬೇಕಾಗತ್ತೆ. ಅಂಥ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ನ ನಾವು ಲಾಂಗ್ ಟರ್ಮ್ ಸೋರ್ಸಸ್ಸಿಂದ ಫಂಡ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ಅದೇ ನಾವು ಟೆಂಪರರಿ ವರ್ಕಿಂಗ್ ಕ್ಯಾಪಿಟಲ್ ಆಯಿತು ಅಂತ ಅಂದರೆ ಅದು ನಾವು ಶಾರ್ಟ್ ಟರ್ಮ್ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ನಿಂದ ನಾವು ಅದನ್ನು ರೈಸ್ ಮಾಡಿದ್ರೆ ಬೆಟರ್ ಡಿಸಿಷನ್ ಆಗುತ್ತೆ. ಹಂಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಯಾವ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ, ಫಸ್ಟು ಎಷ್ಟು ಬೇಕು ನಮ್ಮ ಬಿಸ್ನೆಸ್ಗೆ ಎಷ್ಟು ಬೇಕು ಅಂತ ಫೋರ್ಕಾಸ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಬೇಕಾಗಿರೋಂಥ ಫಂಡ್ಸ್ನ ವರ್ಕಿಂಗ್ ಕ್ಯಾಪಿಟಲ್ನ ಯಾವ ಸೋರ್ಸಿಂದ ರೈಸ್ ಮಾಡಿದ್ರೆ ಬೆಟರ್ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಕ್ರೈಟೀರಿಯಾ ಫಾರ್ ಜಡ್ಜಿಂಗ್ ದ ಎಫಿಷಿಯನ್ಸಿ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಈಗ ಯಾವುದಾದ್ರೂ ಒಂದು ಬಿಸ್ನೆಸ್ಸು ಅದ್ರದ್ದು ವರ್ಕಿಂಗ್ ಕ್ಯಾಪಿಟಲ್ ಪೊಸಿಷನ್ನು ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ, ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಯಾವ ಕ್ರೈಟೀರಿಯಾ ಮೇಲೆ ಜಡ್ಜ್ ಮಾಡ್ಬೋದು ಅಂತ ಅಂದರೆ ರೇಷಿಯೋ ಅನಾಲಿಸಿಸ್ ಮೇಲೆ ಜಡ್ಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕರೆಂಟ್ ರೇಷಿಯೋ. ಏನು ಕರೆಂಟ್ ರೇಷಿಯೋ? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟೀಸ್ ಅಂತ ಅಂದ್ವಿ. ಐಡಿಯಲ್ ರೇಷಿಯೋ ಆಫ್ ಕರೆಂಟ್ ರೇಷಿಯೋ ಅಂದರೆ 2:1 ಅಂತ ಅಂದ್ಬಿಟ್ಟು ಹೇಳ್ತಾರೆ. ಐಡಿಯಲ್ ರೇಷಿಯೋ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತ. ಅಂದರೆ ಕರೆಂಟ್ ಅಸೆಟ್ಸು ಅಂದರೆ ನಮಗೆ ಬರಬೇಕಾಗಿರೋಂಥ ನಮ್ಮಲ್ಲಿರೋಂಥ ಕ್ಯಾಶ್ ಆಗಿರ್ಬೋದು ಅಥವಾ ಸ್ಟಾಕ್ನ ಮಾಡಿ ಬರುವಂಥ ಅಮೌಂಟ್ ಆಗಿರ್ಬೋದು, ಡೆಟಾಸಿಂದ ಬರುವಂಥ ದುಡ್ಡಾಗಿರ್ಬೋದು, ಕರೆಂಟ್ ಅಸೆಟ್ಸು ಯಾವತ್ತೂ 2ರಷ್ಟು ಇರಬೇಕು ಕರೆಂಟ್ ಲ್ಯಾಬಿಲಿಟೀಸ್ಗಿಂತ ಅಂದ್ಬಿಟ್ಟು. ನಾವು ಕರೆಂಟ್ ಲ್ಯಾಬಿಲಿಟೀಸ್ನ ಪೇ ಮಾಡಿದ್ಮೇಲೂ ನಮ್ಮ ಹತ್ರ ಸಫಿಷಿಯೆಂಟ್ ಕ್ಯಾಶು ಅವೈಲಬಿಲಿಟಿ ಇರುತ್ತೆ. ಅದಕ್ಕೇ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂತೀವಿ. 2:1 ಬದಲು ನಾವು ಅದೇನಾದ್ರು 4:1, 5:1 ಅಂತ ಇತ್ತು ಅಂತ ಅಂದರೆ ಏನರ್ಥ, ನಮ್ಮ ಹತ್ರ ಐಡಲ್ ಫಂಡ್ಸ್ ಅಂದರೆ ಲಿಕ್ವಿಡಿಟಿ ಜಾಸ್ತಿ ಇರ್ಬೋದು, ಆದರೆ ಅದೇ ಥರನೇ ಎಕ್ಸೆಸ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಬೋದು. ಈ ಥರ ಕರೆಂಟ್ ರೇಷಿಯೋ ನೋಡೋದ್ರಿಂದನೂ ನಾವು ಆ ಒಂದು ವರ್ಕಿಂಗ್ ಕ್ಯಾಪಿಟಲ್ನ ಆ ಬಿಸ್ನೆಸ್ಸು ಎಷ್ಟು ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ನೋಡ್ಬೋದು. ಇದೇ ಥರನೇ ಕ್ವಿಕ್ ರೇಷಿಯೋನು ಅಷ್ಟೇ. ಕ್ವಿಕ್ ರೇಷಿಯೋ ಅಂತ ಅಂದರೆ ನಮ್ಮ ಕರೆಂಟ್ ಅಸೆಟ್ಸ್ನಲ್ಲಿ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ರಿಮೂವ್ ಮಾಡಿದ್ರೆ ಏನು ಕರೆಂಟ್ ಅಸೆಟ್ಸ್ ಬರುತ್ತೋ ಅದನ್ನು ನಾವು ಕ್ವಿಕ್ ಅಸೆಟ್ಸ್ ಅಂತ ಅಂತೀವಿ. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ನು ಮಾಡ್ತೀವಿ. ಇದರಲ್ಲೂ ಅಷ್ಟೇ ಈ ರೇಷಿಯೋ 1:1 ಬಂದರೆ ಆ ಒಂದು ಬಿಸ್ನೆಸ್ಸು ಎಫಿಷಿಯೆಂಟಾಗಿ ರನ್ ಆಗ್ತಾ ಇರೋವಂಥ ಸಿಂಬಲ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ನೆಕ್ಸ್ಟ್, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. ಏನು ಇನ್ವೆಂಟರೀಸ್ ಅಂತ ಅಂದರೆ ಸ್ಟಾಕ್. ಇನ್ವೆಂಟರಿ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತಲೂ ಹೇಳ್ತೀವಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋನ. ಈಗ ಇನ್ವೆಂಟರಿ ಟರ್ನ್ ಓವರ್ ಅಂದರೆ ಸೇಲ್ಸ್, ಅಂದರೆ ಸ್ಟಾಕು ಎಷ್ಟು ಬೇಗ ನಮ್ಮ ಹತ್ರ ಇರೋಂಥ ಸ್ಟಾಕನ್ನು ಸೇಲ್ಸ್ ಮಾಡಿ ನಮಗೆ ಮತ್ತೆ ಕ್ಯಾಶ್ ಬರುತ್ತೆ ಅಂತ. ಇದು ಅಷ್ಟೇ ಐಡಿಯಲ್ ರೇಷಿಯೋ 8 times ಅಂತ ಅಂದ್ಬಿಟ್ಟು ಹೇಳ್ತಾರೆ ಕೆಲವೊಂದು ಕಡೆ. ಈಗ ನಮ್ಮಲ್ಲಿ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ 8 times ಇದೆ ಅಥವಾ ಅದಕ್ಕಿಂತ ಇನ್ನೂ ಜಾಸ್ತಿ ಇದೆ ಅಂದರೆ ಏನರ್ಥ, ನಮ್ಮಲ್ಲಿ ಇರೋಂಥ ಗೂಡ್ಸ್ನ ನಾವು ಬೇಗ ಸೇಲ್ಸ್ ಮಾಡ್ತೀವಿ, ಸೇಲ್ಸ್ ಮಾಡಿ ಬೇಗ ಕ್ಯಾಶ್ ಆಗಿ ತೊಗೊಳ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಹಾಗಾಗಿ ಅಕಸ್ಮಾತ್ ಏನಾದರೂ ಇನ್ವೆಂಟರಿ ರೇಷಿಯೋ ಕಡಿಮೆ ಇತ್ತು ಅಂತ ಅಂದರೆ 3-4 times ವರ್ಷದಲ್ಲಿ 4 times 5 times ಇತ್ತು ಅಂತ ಅಂದರೆ ಏನರ್ಥ, ನಾವು ಬೇಗ ಸೇಲ್ಸ್ ಆಗ್ತಾ ಇಲ್ಲ, ಸೇಲ್ ಆಗ್ದಲೇ
ಬೇಗ ನಮಗೆ ಕ್ಯಾಶ್ ಬರ್ತಾ ಇಲ್ಲ. ಹಂಗಾಗಿ ಆ ಒಂದು ಸ್ಪೀಡ್ ಟರ್ನ್ ಓವರ್ ಕಡಿಮೆ ಇರೋದ್ರಿಂದ ನಾವು ಬೇರೆ ಕಡೆಯಿಂದ ವರ್ಕಿಂಗ್ ಕ್ಯಾಪಿಟಲ್ನ ರೈಸ್ ಮಾಡಬೇಕಾಗತ್ತೆ. ವರ್ಕಿಂಗ್ ಕ್ಯಾಪಿಟಲ್ನ ಎಕ್ಸೆಸ್ ಆಗಿ ಮೇಂಟೈನ್ ಮಾಡುವಂಥ ಅವಶ್ಯಕತೆ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋನ ನೋಡಿದಾಗಲೂ ನಾವು ಆ ಒಂದು ಬಿಸ್ನೆಸ್ಸು ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಆ್ಯಂಡ್ ಆವ್ರೇಜ್ ಪೇಮೆಂಟ್ ಪೀರಿಯಡ್. ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಅಂತ ಅಂದರೆ ನಾವೀಗ ಕ್ರೆಡಿಟ್ಗೂ ಸೇಲ್ಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದೀವಿ. ಸಾಲಕ್ಕೆ ಕಸ್ಟಮರ್ಸ್ಗೆ ಕೊಟ್ಟ ಮೇಲೆ ಅವರು ಕೇಳ್ದಲೇ ಇದ್ರೆ ವಾಪಸ್ ಕೊಡ್ತಾರಾ? ಕನ್ನಡದಲ್ಲಿ ಒಂದು ಗಾದೆನೇ ಇದೆ, ಏನಂತ, ಕೊಟ್ಟು ಸಾಲ ಕೇಳ್ದಿದ್ರೆ ಬರಲ್ಲ ಅಂತ ಅಂದ್ಬಿಟ್ಟು ಅಲ್ವಾ. ಯಾರೇ ಆಗಲಿ, ನೀವು ಯಾರಿಗೇ ಆಗಲಿ ಏನನ್ನ ಕೊಟ್ಟು ನೋಡಿ, ನೀವು ವಾಪಸ್ ಕೇಳಲಿಲ್ಲ ಅಂದರೆ ಸುಮ್ಮನೆ ಇರ್ತಾರೆ. ಅದು ದುಡ್ಡಾಗಿರ್ಬೋದು, ಬುಕ್ ಆಗಿರ್ಬೋದು, ಏನೇ ಆಗಿರ್ಬೋದು ಅಲ್ವಾ. ಆ ಥರ ನಾವು ಡೆಟಾಸಿಗೆ ಸಾಲ ಕೊಡೋದು ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆಂಟು. ಯಾಕೆಂದರೆ ಸಾಲ ಕೆಲವೊಂದು ಸತಿ ಕೊಡಲೇಬೇಕಾಗತ್ತೆ. ಕಾಂಪಿಟೇಟಿವ್ ಸಿಚುಯೇಷನ್ ಇದ್ದಾಗ, ಕಾಂಪಿಟೇಟಿವ್ ವರ್ಡ್ ಇದ್ದಾಗ ಕೆಲವೊಂದು ಸತಿ ನಾವು ಕ್ರೆಡಿಟ್ಗೂ ಸೇಲ್ಸ್ ಮಾಡ್ತೀವಿ. ಕ್ರೆಡಿಟಿಗೆ ಸೇಲ್ ಮಾಡೋದು ತಪ್ಪಲ್ಲ, ಆದರೆ ನಾವು ಆ ಡೆಟಾರ್ಸಿಂದ ಎಷ್ಟು ಪರ್ಟಿಕ್ಯುಲರ್ ಪೀರಿಯಡ್ ಇರುತ್ತೋ, ಫಾರ್ ಎಕ್ಸಾಂಪಲ್ 30 ಡೇಸ್, ಅದು ಅಷ್ಟೇ ಐಡಿಯಲ್ ಟೈಮ್. ಅಷ್ಟು ದಿನ ಒಳಗಡೆ ಅಥವಾ ಆ ಟೈಮ್ ಆಗಿದ ತಕ್ಷಣಕ್ಕೆ ನಾವೇನು ಮಾಡಬೇಕು, ಡೆಟಾರ್ಸ್ನ ಪದೇ ಪದೇ ಕೇಳಬೇಕಾಗತ್ತೆ. ಅಥವಾ ಅವ್ರಿಗೊಂದ್ಸತಿ ಜ್ಞಾಪಿಸಿ ನಾವೇನು ಮಾಡಬೇಕಾಗತ್ತೆ, ಆ ಡೆಟಾರ್ಸಿಂದ ಬರಬೇಕಾಗಿರೋಂಥ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಅಂತಾರೆ. ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಅಷ್ಟೇ ತುಂಬ ಜಾಸ್ತಿ ಹೋಯ್ತು ಅಂತ ಅಂದರೆ ಏನಂತ, ಆ ಬಿಸ್ನೆಸ್ಸು ಎಫಿಷಿಯೆಂಟಾಗಿ ಡೆಟಾರ್ಸಿಂದ ಬರುವಂಥ ದುಡ್ಡನ್ನ ಕಲೆಕ್ಟ್ ಮಾಡ್ಕೊತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಆವ್ರೇಜ್ ಪೇಮೆಂಟ್ ಪೀರಿಯಡ್. ನಾವು ಅಷ್ಟೇ ಇವಾಗ ಸಾಲ ಯಾರೋ ಕೊಟ್ಟಿದ್ದಾರೆ ಅಂತ ತಂದು ಎಷ್ಟು ದಿನ ಆದರೂ ರಿಟರ್ನ್ ಕೊಡಲೇ ಇಲ್ಲ ಅಂದರೆ, ವಾಪಸ್ ಕೊಡಲೇ ಇಲ್ಲ ಅಂತ ಅಂದರೆ ಅದು ಅಷ್ಟೇ ಒಳ್ಳೆ ಮ್ಯಾನೇಜ್ಮೆಂಟ್ ಲಕ್ಷಣ ಅಲ್ಲ. ಹಂಗಾಗಿ ನಮ್ಮ ಪೇಮೆಂಟ್ ಪೀರಿಯಡ್ ಏನಿರುತ್ತೋ, ನಾವೆಷ್ಟು ದಿನದಲ್ಲಿ ನಮಗೆ ಟೈಮ್ ಕೊಟ್ಟಿರ್ತಾರೋ ಅಷ್ಟೇ ದಿನದಲ್ಲಿ ನಾವು ರೀಪೇ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ಸಫಿಷಿಯೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಇದೆ, ಹಂಗಾಗಿ ನಾವು ಪೇ ಮಾಡಿದ್ದೀವಿ ಅಂತ ಅರ್ಥ. ಹಂಗಾಗಿ ಆವ್ರೇಜ್ ಪೇಮೆಂಟ್ ಪೀರಿಯಡ್ನ ನೋಡಿದ್ರೂ ನಾವೇನು ಮಾಡ್ಬೋದು, ಆ ಬಿಸ್ನೆಸ್ಸು ಎಷ್ಟು ಎಫಿಷಿಯೆಂಟಾಗಿ ಅದ್ರ ಹತ್ರ ಇರೋವಂಥ ವರ್ಕಿಂಗ್ ಕ್ಯಾಪಿಟಲ್ನ ಮ್ಯಾನೇಜ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಬೋದು. ಓಕೆ, ಇದರಿಂದ ನಾವು ಏನೇನು ಅರ್ಥ ಮಾಡ್ಕೊಂಡ್ವಿ ಇವತ್ತು ಅಂತ ಅಂದರೆ, ಈ ವಿಡಿಯೋದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಆಫ್ ದ ವರ್ಕಿಂಗ್ ಕ್ಯಾಪಿಟಲ್, ದಟ್ ಈಸ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಯಾವ ರೀತಿ ಎಫಿಷಿಯೆಂಟಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಕರೆಂಟ್ ಅಸೆಟ್ಸ್ ಅಂದರೆ, ವರ್ಕಿಂಗ್ ಕ್ಯಾಪಿಟಲ್ನ ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ ಇಟ್ ಶುಡ್ ಬಿ ನೈದರ್ ಎಕ್ಸೆಸ್ ನಾರ್ ಇನ್ಅಡಿಕ್ವೇಟ್ ಅಂತ ಹೇಳ್ತಾರೆ. ದಟ್ ಈಸ್ ಸಫಿಷಿಯೆಂಟ್ ಅಡಿಕ್ವೇಟ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಹ್ಯಾಸ್ ಟು ಬಿ ಮೇಂಟೈನ್ಡ್, ಡಿಪೆಂಡ್ಸ್ ಅಪಾನ್ ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ನೇಚರ್ ಆಫ್ ದ ಫ್ಯಾಕ್ಟ್. ಹಂಗಾಗಿ ಇವಾಗ ನಾವು ಒಂದು ಬಿಸ್ನೆಸ್ಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಯಾವ ಮೆಥಡ್ಸ್ನ ಫಾಲೋ ಮಾಡ್ಬೋದು ಅಂದರೆ, ಫಸ್ಟ್ ಎಷ್ಟು ಬೇಕು ನಮ್ಮ ಬಿಸ್ನೆಸ್ ಅಥವಾ ನಮ್ಮ ನೇಚರ್ ಆಫ್ ಬಿಸ್ನೆಸ್, ನಮ್ಮ ಸ್ಕೇಲ್ ಆಫ್ ಆಪರೇಷನ್ಸ್ನೆಲ್ಲ ಕನ್ಸಿಡರ್ ಮಾಡಿ, ಎಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಿ ನಮಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅಂತ ಫಸ್ಟು ಫೋರ್ಕ್ಯಾಸ್ಟ್ ಮಾಡಬೇಕು. ಮತ್ತು ಯಾವ ಸೋರ್ಸಿಂದ ರೈಸ್ ಮಾಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನಾವು ಕೆಲವೊಂದು ರೇಷಿಯೋಸ್ನ ನಾವು ನೋಡಿಬಿಟ್ಟು ಏನು ಮಾಡ್ಬೋದು, ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ದು ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಎಫಿಷಿಯೆಂಟಾಗಿ ಮ್ಯಾನೇಜ್ಮೆಂಟ್ ಆಗಿದೆಯೋ ಆಗಿಲ್ವೋ ಅನ್ನೋದು ರೇಷಿಯೋ ಅನಾಲಿಸಿಸ್ ಮೂಲಕ, ಕೆಲವೊಂದು ರೇಷಿಯೋನ ನೋಡೋದ್ರ ಮೂಲಕನೂ ನಾವು ಅಬ್ಸರ್ವ್ ಮಾಡ್ಬೋದು. ಹಂಗಾಗಿ ಈ ಒಂದು ವರ್ಕಿಂಗ್ ಕ್ಯಾಪಿಟಲ್ನ ಪ್ರತಿಯೊಂದು ಬಿಸ್ನೆಸ್ಸು ಎಫಿಷಿಯೆಂಟಾಗಿ ಮ್ಯಾನೇಜ್ಮೆಂಟ್ ಮಾಡಿದಾಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ಐ ಹೋಪ್ you understand the meaning, definition and concept of working capital management. Thank you for watching the video.